ಅತ್ತರೆ ನಾಟಕ ಆಡುತ್ತಾ ಇದ್ದೇವೆ ಅನ್ನುತ್ತಾರೆ, ನಕ್ಕರೆ ನೋವೇ ಇಲ್ಲ ಎಂದು ಹೇಳುತ್ತಾರೆ. ಮೌನವಾಗಿ ಇದ್ದರೆ ತಪ್ಪು ಒಪ್ಪಿಕೊಂಡಿದ್ದೇವೆ ಅನ್ನುತ್ತಾರೆ, ಮಾತನಾಡಿದರೆ ಕೆಟ್ಟವರು ಅನ್ನುತ್ತಾರೆ. ಮಾತನಾಡದೇ ಇದ್ದರೆ ಅಹಂಕಾರ ಅನ್ನುತ್ತಾರೆ, ಬದುಕಿದ್ದರೆ ಯಾವಾಗ ಸಾಯುತ್ತಾರೋ ಅನ್ನುತ್ತಾರೆ, ಸತ್ತರೆ ಅಯ್ಯೋ ಪಾಪ ಸತ್ತ ಅನ್ನುತ್ತಾರೆ. ನೀನೇನೇ ಮಾಡು ಬಿಡು ಅನ್ನುವುದು ಅಂತೂ ಅಂದೇ ಅನ್ನುತ್ತಾರೆ. ಅನ್ನುವವರ ಮಾತಿಗೆ ಎಂದಿಗೂ ಕೂಡ ನೀನು ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡು. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿಯೇ ಹೊಲಸಾಗುವುದು ಎಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಇದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿಯೂ ಕೂಡ ಏನಾಗುತ್ತದೆಯೋ ಎಂದು. ಜೀವನದಲ್ಲಿ ಯಾವುದೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ನಿಮ್ಮ ಸಮಯ ಬಂದಿರಬಹುದು, ನಾಳೆ ಅವರ ಸಮಯವೂ ಕೂಡ ಬಂದೇ ಬರುತ್ತದೆ. ಕಾಲ ಎನ್ನುವುದು ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಕಾಲ ಎನ್ನುವುದು ಯಾವಾಗ ಹೇಗೆ ಬೇಕಾದರೂ ಕೂಡ ಬದಲಾಗಬಹುದು. ಅನ್ನುವವರನ್ನ ಬಿಟ್ಟು ಬಿಡಿ, ಬದುಕಿ ತೋರಿಸಿ ಬಿಡಿ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳು ಇರುತ್ತದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕಾಗುತ್ತದೆ. ಜೀವನದಲ್ಲಿ ಯಾರಿಗೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ಏನೇ ಬಂದರೂ ಕೂಡ ಸದಾ ಕಾಲ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯ ದಾರಿಯಲ್ಲಿ ಮುಂದುವರಿಯುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಮುಂದಕ್ಕೆ ಬಂದೇ ಬರುತ್ತಾನೆ. ಮಾಡುವ ತಪ್ಪಿಗೆ ಕ್ಷಮೆ ಇರಲಿ. ಪ್ರತಿ ಬಾರಿಯೂ ಕೂಡ ತಪ್ಪು ತಪ್ಪಾಗಿರುವುದಿಲ್ಲ, ಮೋಸವೂ ಕೂಡ ಆಗಿರಬಹುದು. ಪ್ರತಿ ಬಾರಿಯೂ ಕೂಡ ಕ್ಷಮಿಸುವ ಬದಲು ಪದೇ ಪದೇ ಆಗುವಂತಹ ತಪ್ಪುಗಳ ಬಗ್ಗೆ ಗಮನವಿರಲಿ. ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ, ಪ್ರೇರೇಪಿತವಾಗಿ ತಪ್ಪಾದಲ್ಲಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮನುಷ್ಯನು ಐಶ್ವರ್ಯವಂತನು ಆಗುವುದಕ್ಕೆ ಹೋಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ. ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳುವುದಕ್ಕೆ ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕೂಡ ಕಳೆದುಕೊಳ್ಳುತ್ತಾನೆ. ಇಷ್ಟೇ ಈ ಜೀವನ. ಜೀವನ ಎನ್ನುವುದು ಯಾವುದು ಹೇಗೆ ಬರುತ್ತದೆಯೋ ಅದನ್ನು ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಇಲ್ಲಿ ಯಾವುದೂ ಕೂಡ ಯಾರ ಕೈಯಲ್ಲೂ ಇರುವುದಿಲ್ಲ. ಆದರೆ ನಿಮ್ಮ ಭವಿಷ್ಯವನ್ನು ರೂಪಿಸಬೇಕಾಗಿರುವುದು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಅದು ನೀವು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ, ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಂಡಾಗ ಮಾತ್ರ. ಬದುಕಿನಲ್ಲಿ ನಾವು ಏನೇ ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಎನ್ನುವುದು ಖಂಡಿತವಾಗಿಯೂ ಕೂಡ ಯಾರು ಅಳವಡಿಸಿಕೊಂಡು ಜೀವನವನ್ನು ನಿರ್ವಹಿಸುತ್ತಾರೆಯೋ ಅವರು ತಮ್ಮ ಅರಿವಿಗೆ ಇಲ್ಲದಂತೆ ಖಂಡಿತವಾಗಿಯೂ ಕೂಡ ಅಂದುಕೊಂಡ ಗುರಿಯನ್ನು ಒಂದಲ್ಲ ಒಂದು ದಿನ ಸಾಧಿಸುತ್ತಾರೆ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದನ್ನು ಬಿಟ್ಟು ಬಿಡಿ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ವರ್ತಮಾನವನ್ನು ಸರಿಯಾದ ರೀತಿಯಲ್ಲಿ ಯಾವ ವ್ಯಕ್ತಿಯು ಬಳಸಿಕೊಳ್ಳುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ದಿನ ಮುಂದೆ ಬಂದೇ ಬರುತ್ತಾನೆ. ತಪ್ಪುಗಳು ಹುಡುಕುತ್ತಾ ಹೊರಟರೆ ಎಲ್ಲರಲ್ಲಿಯೂ ಕೂಡ ಸಿಗುತ್ತದೆ. ವ್ಯಕ್ತಿ ಬೇಕು ಅಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಬಿಟ್ಟು ಬಿಡಬೇಕು. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಬಳಿಯಲ್ಲಿಯೂ ಕೂಡ ನೀವು ಇಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಂಬಿಕೆ ದ್ರೋಹವನ್ನು ಬಗೆಯುವಂತಹ ಕೆಲಸವನ್ನು ಖಂಡಿತವಾಗಿಯೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ, ಆದರೆ ನೀವು ಮಾಡುತ್ತಿರುವಂತಹ ಕೆಲಸವು ನಿಮ್ಮ ಜೀವನದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ. ಹಾಗಾಗಿಯೇ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಕೂಡ 100 ಅಲ್ಲ 1000 ಬಾರಿ ಯೋಚನೆಗಳನ್ನು ಮಾಡಿ. ನಿಮ್ಮ ಒಂದೇ ಒಂದು ನಿರ್ಧಾರದಿಂದ ಯಾರ ಬದುಕಿಗೂ ಕೂಡ ಹಾನಿಯನ್ನು ಉಂಟು ಮಾಡಬಾರದು. ದುಡಿದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಕೂಡ ಜಾಗವನ್ನು ನಾವು ಖರೀದಿ ಮಾಡಬಹುದು. ಆದರೆ ಸ್ಮಶಾನದಲ್ಲಿ ಜಾಗ ತೆಗೆದುಕೊಳ್ಳಬೇಕಾದರೆ ಜೀವನ ಕೊಟ್ಟು ತೆಗೆದುಕೊಳ್ಳಬೇಕು. ಇದೇ ಈ ಸೃಷ್ಟಿಕರ್ತನ ನಿಯಮವಾಗಿದೆ. ಹೊರಗಿನ ಅಲಂಕಾರಕ್ಕಿಂತ ಒಳಗೆ ಇರುವಂತಹ ಗುಣ ತುಂಬಾನೇ ಮುಖ್ಯ. ಜೇನು ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆ ತುಂಬಾನೇ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ.
ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿದ್ದೆಲ್ಲವನ್ನ ನೆರವೇರಿಸಿಕೊಳ್ಳಬೇಕು ಅನ್ನುವುದೇ ಆದರೆ ಮಾಡುತ್ತಿರುವಂತಹ ಕೆಲಸವನ್ನು ಖಂಡಿತವಾಗಿಯೂ ಕೂಡ ಮುಂದುವರಿಸುವುದನ್ನು ನೋಡಿ. ದೇವರು ಇದ್ದಾನೆ. ಯಾವ ಸಮಯದಲ್ಲಿ ನಿಮಗೆ ಏನನ್ನ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ದೀಪ ಎನ್ನುವುದು ಶ್ರೀಮಂತನ ಮತ್ತು ಬಡವನ ಮನೆಯಲ್ಲಿಯೂ ಕೂಡ ಅಷ್ಟೇ ಬೆಳಕನ್ನು ಕೊಡುತ್ತದೆ. ನಮ್ಮ ಸ್ವಭಾವವನ್ನ ಕೂಡ ದೀಪದಂತೆ ಇರಬೇಕು. ಎಲ್ಲಿ ಹೋದರೂ ಕೂಡ ಹೇಗೆ ಇದ್ದರೂ ಕೂಡ ನಮ್ಮತನ ಮತ್ತು ನಮ್ಮನ್ನು ನಂಬಿದವರನ್ನ ಎಂದಿಗೂ ಕೂಡ ನೋಯಿಸದಂತೆ ನೋಡಿಕೊಳ್ಳಬೇಕು. ಜೀವನವೇ ಹಾಗೆ ಅಲ್ಲವೇ? ನಾವು ಇತರರನ್ನ ಚೆನ್ನಾಗಿ ನೋಡಿಕೊಂಡಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಇದು ನಿಮ್ಮ ಆದ್ಯ ಕರ್ತವ್ಯವೂ ಕೂಡ ಆಗಬೇಕು. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆಯನ್ನು ಕೊಡುತ್ತಾಳೆಯೋ ಹಾಗೆಯೇ ಭಗವಂತನು ಕೂಡ ನಮ್ಮ ಉದ್ಧಾರಕ್ಕಾಗಿ ಸ್ವಲ್ಪ ದುಃಖವನ್ನು, ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡುತ್ತಾನೆ. ಇದು ಬದಲಿಗೆ ಶಿಕ್ಷೆ ಅಲ್ಲವೇ ಅಲ್ಲ, ಶಿಕ್ಷಣ. ದುಃಖದಲ್ಲಿ ಇದ್ದಾಗ ಕರೆದರೆ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಜೀವನದಲ್ಲಿ ಯಾವುದು ಯಾವಾಗ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ಸಮಯ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಬಂದೇ ಬರುತ್ತದೆ. ಆ ಬರುವಂತಹ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಳ್ಳುವುದನ್ನು ಕಲಿತವನಿಗೆ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನೀವು ಮಾಡುವ ಕರ್ಮದ ಮೇಲೆ ನಂಬಿಕೆಯನ್ನಿಡಿ. ನಿಮ್ಮ ರಾಶಿಗಳ ಮೇಲೆ ಎಂದಿಗೂ ಕೂಡ ನಂಬಿಕೆಯನ್ನಿಡುವುದಕ್ಕೆ ಹೋಗಲೇಬೇಡಿ. ರಾಮ ಹಾಗೂ ರಾವಣ ಇವರಿಬ್ಬರದ್ದು ಒಂದೇ ರಾಶಿಯಾಗಿತ್ತು. ಅವರವರ ಕರ್ಮ ಅವರನ್ನು ಅನುಭವಿಸುವಂತೆ ಮಾಡಿತ್ತು. ಜೀವನದಲ್ಲಿ ನೀವು ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತೀರಿಯೋ ಅದೇ ರೀತಿಯಾಗಿರುವಂತಹ ನಿಮ್ಮ ಭವಿಷ್ಯವು ನಿರ್ಣಯಿಸಲ್ಪಡುತ್ತದೆ. ಜೀವನದಲ್ಲಿ ನಿಮಗೆ ಒಳ್ಳೆಯದೇ ಆಗಬೇಕು ಅನ್ನುವುದೇ ಆದರೆ ಸದಾ ಕಾಲ ಒಳ್ಳೆಯದರ ಬಗ್ಗೆ ಯೋಚನೆಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತಲೂ ಕೂಡ ಇರುವಂತಹ ಜನರು ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ಜನರನ್ನು ಅಥವಾ ಅಂಥವರ ಸಹವಾಸವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು, ಇಷ್ಟಕ್ಕೆ ಕೇಳಿದರೆ ಅಷ್ಟೇ ಕೊಡಬೇಕು. ಇದೆ ಎಂದು ತೋರಿಸುವುದಕ್ಕೆ ಹೋಗಬಾರದು, ಇಲ್ಲವೆಂದು ಸಾರುವುದಕ್ಕೂ ಕೂಡ ಹೋಗಬಾರದು. ಇದ್ದು ಇಲ್ಲದಂತೆ ಇರಬೇಕು. ತಂದೆಯ ಕೋಪ ದಾರಿಯನ್ನು ತೋರಿಸುತ್ತದೆ, ತಾಯಿಯ ಕೋಪ ಹೊಟ್ಟೆಯನ್ನು ತುಂಬಿಸುತ್ತದೆ. ಗುರುವಿನ ಕೋಪ ವಿದ್ಯೆಯನ್ನು ಕಲಿಸುತ್ತದೆ, ಶತ್ರುವಿನ ಕೋಪ ಫಲವನ್ನು ಕಲಿಸುತ್ತದೆ. ಹೆಚ್ಚಾಗಿ ಕೋಪಗೊಳ್ಳುವವರು, ಕೋಪವನ್ನು ಮಾಡಿಕೊಳ್ಳುವವರ ಹೃದಯದಲ್ಲಿ ಪ್ರೀತಿ ಎನ್ನುವುದು ತುಂಬಿರುತ್ತದೆ. ಇದು ಎಂದಿಗೂ ಕೂಡ ನಾವು ಮರೆಯುವುದಕ್ಕೆ ಹೋಗಲೇಬಾರದು. ಎಲ್ಲಿ ಕೋಪ ಎನ್ನುವುದು ಇರುತ್ತದೆಯೋ ಅಲ್ಲಿ ಅಳತೆಗೂ ಮೀರಿರುವಂತಹ ಪ್ರೀತಿಯೂ ಕೂಡ ಇದ್ದೇ ಇರುತ್ತದೆ. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಾಗ ಆ ವ್ಯಕ್ತಿಯಲ್ಲಿ ಇರುವಂತಹ ಕೋಪ ನಮ್ಮ ಕಣ್ಣಿಗೆ ಗೋಚರ ಆಗುವುದೇ ಇಲ್ಲ. ಒಂದು ವೇಳೆ ನಾವು ನೋಡಿದಾಗ ಅಂತಹ ಕೋಪಗೊಳ್ಳುವಂತಹ ವ್ಯಕ್ತಿಗಳೇ ಒಳ್ಳೆಯವರು ಎಂದು ಅನಿಸುತ್ತದೆ. ಏಕೆಂದರೆ ನಮ್ಮ ನಡುವೆಯೇ ಒಳ್ಳೆಯವರಂತೆ ಬಿಂಬವನ್ನು ತೋರಿ ಒಳ್ಳೆಯವರಂತೆ ನಾಟಕವನ್ನು ಆಡಿ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ವ್ಯಕ್ತಿಗಳಿಗಿಂತ ನೇರವಾಗಿ ಕೋಪಗೊಂಡು ನೇರವಾಗಿ ಮಾತನಾಡುವಂತಹ ವ್ಯಕ್ತಿಗಳೇ ಎಷ್ಟೋ ಮೇಲಾಗುತ್ತಾರೆ. ಕೆಟ್ಟ ದಿನಗಳು ಶಾಶ್ವತ ಅಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯ ಪಡುವುದಕ್ಕೆ ಹೋಗಬೇಡ. ಇಲ್ಲಿ ನಾನು ಯಾರಿಗೂ ಕೂಡ ಬೇಡವಾದೆ ಎಂದು ಅಳುವುದಕ್ಕೆ ಹೋಗಬೇಡ. ನೀನು ಎಲ್ಲರಿಗೂ ಕೂಡ ಬೇಕಾಗುವಂತಹ ಸಮಯವೂ ಬಂದೇ ಬರುತ್ತದೆ. ಎಲ್ಲರಿಂದಲೂ ಕೂಡ ನೀನು ಏನಾದರೂ ಒಂದು ತಿಳಿದುಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರುತ್ತಿದ್ದಾನೆ ಅಥವಾ ಬಂದು ಹೋಗಿದ್ದಾನೆ ಅಂದರೆ ಆ ವ್ಯಕ್ತಿ ಏನನ್ನಾದರೂ ಒಂದು ಸಂದೇಶವನ್ನು ನಮಗೆ ಬಿಟ್ಟು ಹೋಗಿದ್ದಾನೆಯೇ ಎಂದು ಅರ್ಥ. ಏಕೆಂದರೆ ಅವರು ಬರುವಾಗ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿರುತ್ತಾರೆ. ಹೊರಟು ಹೋಗುವಾಗ ಯಾವುದೋ ಒಂದು ಸಂದೇಶವನ್ನು ನಮಗೆ ರವಾನಿಸಿ ಹೋಗಿರುತ್ತಾರೆ. ಆ ಸಂದೇಶವನ್ನು ಅರಿತು ಜೀವನದಲ್ಲಿ ಅದನ್ನು ನಾವು ಅಳವಡಿಸಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ಕಲಿಯಬೇಕು. ಸಿಹಿ ನೀರನ್ನು
ತುಂಬಿಕೊಂಡಿರುವಂತಹ ಬಾವಿ ಮೌನವಾಗಿಯೇ ಇರುತ್ತದೆ. ಅದೇ ಉಪ್ಪು ನೀರಿನಿಂದ ಇರುವಂತಹ ಸಮುದ್ರ ಆರ್ಭಟಿಸುತ್ತಾ ಇರುತ್ತದೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಾ ಇರುತ್ತಾನೆ. ಜ್ಞಾನಿಯಾದವನು ಮೌನವಾಗಿ ಇದ್ದುಕೊಂಡು ಜೀವನವನ್ನು ತನ್ನ ಒಂದು ಅನುಕೂಲತೆಗಳಿಗೆ ತಕ್ಕಂತೆ ಜೀವನವನ್ನು ನಿರ್ವಹಿಸುತ್ತಾನೆ. ಯಾವಾಗಲೂ ಕೂಡ ಜ್ಞಾನಿಯಾದಂಥವನು ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಗರ್ಜಿಸುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಅಲ್ಲಿ ನಾವು ನಮ್ಮ ನಡತೆಯನ್ನು ತೋರಿಸುತ್ತೇವೆ. ನೀವು ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣು ಆಗಿತ್ತು. ಅದೇ ಹಣ್ಣು ದೇವರ ಗುಡಿಯೊಳಗೆ ಇಟ್ಟು ಹೊರಗೆ ಬಂದಾಗ ಪ್ರಸಾದವಾಯಿತು. ಹಣ್ಣು ಎಂದಿಗೂ ಕೂಡ ಬದಲಾವಣೆ ಆಗುವುದಕ್ಕೆ ಹೋಗುವುದಿಲ್ಲ. ನಾವು ನೋಡುವಂತಹ ದೃಷ್ಟಿ ಬದಲಾಗಿದೆ. ಅಂದರೆ ಇಲ್ಲಿ ನಾವು ದೃಷ್ಟಿಯನ್ನು ಸರಿ ಮಾಡಿಕೊಂಡರೆ ನಮ್ಮ ಕಣ್ಣಿಗೆ ಕಾಣುವಂತಹ ಎಲ್ಲ ಸೃಷ್ಟಿಯೂ ಕೂಡ ಸುಂದರವಾಗಿಯೇ ಗೋಚರವಾಗುತ್ತದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಯಾವುದೂ ಕೂಡ ಇಲ್ಲಿ ಬದಲಾವಣೆ ಆಗುವುದೇ ಇಲ್ಲ. ಅವರ ಪಾಡಿಗೆ ಅದರ ಪಾಡಿಗೆ ಅದು ಇರುತ್ತದೆ. ಅದನ್ನು ನೋಡುವಂತಹ ದೃಷ್ಟಿ ನಮ್ಮಲ್ಲಿ ಬದಲಾವಣೆ ಆದಾಗ, ನಮ್ಮಲ್ಲಿ ಆಲೋಚನಾ ಶಕ್ತಿ ಎನ್ನುವುದು ಬೆಳವಣಿಗೆಯನ್ನು ಹೊಂದಿದಾಗ ಖಂಡಿತವಾಗಿಯೂ ಕೂಡ ಎಲ್ಲವೂ ಸರಿದಾರಿಯಲ್ಲಿಯೇ ಕಾಣುವುದು. ಪ್ರಾರ್ಥನೆ ಫಲಿಸುತ್ತದೆ ಅನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತೋ, ಅದೇ ರೀತಿಯಾಗಿ ಶಾಪವೂ ಕೂಡ ಫಲಿಸುತ್ತದೆ ಅನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು. ಯಾರಿಗೂ ಕೂಡ ನೋವನ್ನು ಕೊಡುವ ಮೊದಲು ಒಂದೇ ಒಂದು ಸಾರಿ ನೋವನ್ನು ನೀವು ಕೂಡ ಯೋಚನೆಗಳನ್ನು ಮಾಡಿ ನೋಡಿ. ಆ ನೋವಿನ ಪರಿಣಾಮ ಎನ್ನುವುದು ಯಾವ ರೀತಿಯಾಗಿ ಇರುತ್ತದೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಹಾಗಾಗಿಯೇ ಹೇಳುವುದು, ಒಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಕೆಟ್ಟದ್ದನ್ನು ಬಯಸುವುದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕೆ ಎಂದಿಗೂ ಕೂಡ ಮನುಷ್ಯನಾದವನು ಹೋಗಲೇಬಾರದು ಎಂದು. ಬಲವಿದೆ ಅಂತ ಅಹಂಕಾರವನ್ನು ಪಡುವುದಕ್ಕೆ ಹೋಗಬೇಡ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯನು ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡದಾಗಿರುವಂತಹ ತಪ್ಪಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ನಾವು ಅಂದುಕೊಂಡಿದ್ದೆಲ್ಲವೂ ಕೂಡ ಆಗಬೇಕು ಅನ್ನುವುದೇ ಆದರೆ ನಾವು ಮಾಡುತ್ತಿರುವಂತಹ ಕಷ್ಟದ ಕೆಲಸವನ್ನು ನಿರಂತರವಾಗಿ ಮಾಡುವುದನ್ನು ಕಲಿಯಬೇಕು. ಎಲ್ಲ ಕಷ್ಟದ ಕೆಲಸಗಳಿಗೆ ನಿರಂತರವಾಗಿ ಶ್ರಮ ಪಟ್ಟಿದಾಗ ಆ ಪಟ್ಟಂತಹ ಶ್ರಮಕ್ಕೆ ಯಾವಾಗ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ದೇವರು ಕರುಣಿಸಿಯೇ ಕರುಣಿಸುತ್ತಾನೆ. ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಭಕ್ತಿಯಿಂದ ಮಾಡುವಂತಹ ದೈವ ಭಕ್ತಿ ಯಾರನ್ನೂ ಕೂಡ ಯಾವತ್ತಿಗೂ ಕೂಡ ಕೈ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಒಮ್ಮೆಲೆ ನೀವು ಮೇಲೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಬರುವಂತಹ ಎಲ್ಲ ದಿನಮಾನಗಳನ್ನು, ಎಲ್ಲ ಸಮಸ್ಯೆಗಳನ್ನು, ಎಲ್ಲ ತೊಂದರೆಗಳನ್ನು ನೀವು ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಿನ್ನ ಪರಿಸ್ಥಿತಿ ಕೆಟ್ಟದ್ದಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುತ್ತದೆ. ಪರಮಾತ್ಮನಿಗೆ ಭಿಕ್ಷಕನನ್ನು ಕೂಡ ರಾಜನನ್ನಾಗಿ ಮಾಡುವಂತಹ ಸಾಮರ್ಥ್ಯ ಎನ್ನುವುದು ಇರುತ್ತದೆ. ಯಾವುದು ಯಾವಾಗ ಹೇಗೆ ಬೇಕಾದರೂ ಕೂಡ ಇಲ್ಲಿ ಬದಲಾವಣೆ ಎನ್ನುವುದು ಹೊಂದಬಹುದು. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಹೊರಟು ಹೋಗುವಾಗಲೂ ಕೂಡ ಖಾಲಿ ಕೈಯಲ್ಲಿಯೇ ಹೋಗುತ್ತಾನೆ. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಯಲ್ಲಿ ಬರುತ್ತಾನೆ, ಹೊರಟು ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಜೀವನದಲ್ಲಿ ನಾವು ಯಾವ ಕೆಲಸವನ್ನು ಮಾಡುತ್ತಿದ್ದೇವೆ, ಆ ಕೆಲಸದ ಪರಿಣಾಮ ಯಾವ ರೀತಿಯಾಗಿ ಇತರರ ಮೇಲೆ ಬೀರುತ್ತದೆ ಎನ್ನುವ ಸೂಕ್ಷ್ಮತೆಗಳನ್ನು ಅರಿತುಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಒಬ್ಬರ ಸರಳವಾಗಿರುವಂತಹ ಸ್ವಭಾವ ಅವರ ಬಲಹೀನತೆ ಅಲ್ಲವೇ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾಗಿರುವಂಥದ್ದು ಯಾವುದು ಕೂಡ ಇಲ್ಲ. ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನೂ ಕೂಡ ಸೋಲಿಸುವಂತಹ ಸಾಮರ್ಥ್ಯ ಎನ್ನುವುದು ಇರುತ್ತದೆ.
ಪ್ರಪಂಚದಲ್ಲಿ ಯಾರಿಗೂ ಕೂಡ ದುಃಖ ಇರುವುದಿಲ್ಲ ಹೇಳಿ. ಎಲ್ಲರಿಗೂ ಕೂಡ ಅವರದ್ದೇ ಆಗಿರುವಂತಹ ದುಃಖ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ಬರುವಂತಹ ಎಲ್ಲ ದುಃಖವನ್ನು ಸಲೀಸಾಗಿ ನೀವು ಸ್ವೀಕರಿಸಬೇಕು ಅಥವಾ ಅದನ್ನು ನೀವು ಜೀವನದಲ್ಲಿ ಇಲ್ಲದೇ ಇರುವ ರೀತಿಯಲ್ಲಿ ಮಾಡಬೇಕು ಅನ್ನುವುದೇ ಆದರೆ ಬರುವಂತಹ ಎಲ್ಲ ದುಃಖಗಳನ್ನು ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಣೆ ಮಾಡುವುದನ್ನು ಕಲಿಯಬೇಕು. ಎಲ್ಲ ದುಃಖಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಸಮಾನವಾಗಿ ನೀವು ನಿಧಾನವಾಗಿ ಯೋಚನೆಗಳನ್ನು ಮಾಡಿ ನೋಡಿದಾಗ ಅದಕ್ಕೆ ಪರಿಹಾರ ಏನು ಎನ್ನುವುದು ನಿಮ್ಮ ಗಮನಕ್ಕೆ ಬರುವುದಕ್ಕೆ ಸಾಧ್ಯವಾದೀತು. ಬದಲಾವಣೆಗಳಿಗೆ ಎಂದಿಗೂ ಕೂಡ ಜೀವನದಲ್ಲಿ ಹೆದರುವುದಕ್ಕೆ ಹೋಗಬೇಡಿ. ಬದಲಾವಣೆ ಎನ್ನುವುದು ಈ ನಿಸರ್ಗದ ನಿಯಮವಾಗಿದೆ. ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿ ಇರಬೇಕು. ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀಮಂತರೂ ಕೂಡ ಆಗಬಹುದು ಅಥವಾ ಭಿಕ್ಷಕರೂ ಕೂಡ ಆಗಬಹುದು. ಏನೇ ಆದರೂ ಕೂಡ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎನ್ನುವ ನಂಬಿಕೆಯೊಂದಿಗೆ ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಏಕೆಂದರೆ ದೇವರು ಒಳ್ಳೆಯದನ್ನು ಮಾಡುವ ಮೊದಲು ಹಲವಾರು ರೀತಿಯಲ್ಲಿ ನಮ್ಮನ್ನು ಅಗ್ನಿ ಪರೀಕ್ಷೆಗಳಿಗೆ ಒಳಪಡಿಸಿ ಇರುತ್ತಾನೆ. ಆತನು ಒಳಪಡಿಸಿರುವಂತಹ ಪರೀಕ್ಷೆಯಲ್ಲಿ ನಾವು ಜಯವನ್ನು ಸಾಧಿಸಿದಾಗ ಮಾತ್ರ ಬದುಕಿನಲ್ಲಿ ಅಂದುಕೊಂಡಂತಹ ಮಾರ್ಗದಲ್ಲಿ ಅಂದುಕೊಂಡ ವಿಧಾನದಲ್ಲಿ ನಾವು ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ನೋಡಿ, ಬದುಕಿಗೆ ನಮಗೊಬ್ಬ ಒಳ್ಳೆಯ ಗುರುವಿಲ್ಲ ಎಂದು ಅಳುವುದಕ್ಕೆ ಹೋಗಬೇಡಿ, ಗೋಗರಿಯುವುದಕ್ಕೆ ಹೋಗಬೇಡಿ. ನೀವು ಅದರ ಬಗ್ಗೆಯೇ ಯೋಚನೆಗಳನ್ನು ಮಾಡುತ್ತಾ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯಬೇಡಿ. ನಾವು ಮಾಡುವಂತಹ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮ್ಮ ಜೀವನದಲ್ಲಿ ಕಲಿಸುತ್ತದೆ. ಮನಸ್ಸಿಗೆ ಮದವೇರಿದಾಗ ನಾವು ಒಮ್ಮೆಯಾದರೂ ಕೂಡ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನದೇ ಎಂದು ಮೆರೆದವರೆಲ್ಲರೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತಾರೆ. ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಅಲ್ಲ. ನೋಡಿ, ಯಾವುದು ಯಾವಾಗ ಹೇಗೆ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಹೇಳುವುದು, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ನಿನ್ನ ಆತ್ಮವಿಶ್ವಾಸದ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ದೇವರು ಯಾವಾಗ ಯಾವುದನ್ನು ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ನಿನ್ನ ನಿರಂತರವಾಗಿರುವಂತಹ ಪ್ರಾರ್ಥನೆಗೆ, ನಿನ್ನ ನಿರಂತರವಾಗಿರುವಂತಹ ಕೆಲಸಕ್ಕೆ ಏನನ್ನ ಕರುಣಿಸಬೇಕೋ ಆ ಸಮಯ ಬಂದಾಗ ಖಂಡಿತವಾಗಿಯೂ ಕೂಡ ದೇವರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಸಮಯ ಬಂದಾದ ಮೇಲೆ ಖಂಡಿತವಾಗಿಯೂ ಕೂಡ ಅದನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿ ಇದ್ದರೂ ಕೂಡ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲವಾದರೆ ಧರ್ಮ ಎನ್ನುವುದು ಸೋಲುತ್ತದೆ, ಅಧರ್ಮ ಎನ್ನುವುದು ಗೆಲುವನ್ನು ಸಾಧಿಸುತ್ತದೆ. ಯಾವಾಗಲೂ ಕೂಡ ಧರ್ಮವೇ ಮೇಲುಗೈಯನ್ನು ಸಾಧಿಸಬೇಕು. ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ಬದುಕನ್ನು ನಿರ್ವಹಿಸುವುದನ್ನು ನೋಡಿ. ನಿಮ್ಮವರೇ ನೀವು ತುಳಿಯಲು ಬೇರೆಯವರಿಂದ ಸಹಾಯವನ್ನು ಪಡೆಯಲು ಆರಂಭ ಮಾಡಿದ ದಿನದಿಂದಲೇ ನಿಮ್ಮ ಅರಿವಿಗೆ ಇಲ್ಲದಂತೆ ನಿಮ್ಮ ಒಂದು ಕೆಟ್ಟ ದಿನಗಳು ಬರುವುದಕ್ಕೆ ಶುರುವಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ನಂಬಿದವರಿಗೆ ಕೆಟ್ಟದ್ದನ್ನು ಬಯಸುವುದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕೆ, ಕೆಟ್ಟ ರೀತಿಯ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಕೆಲಸ ಮಾಡುತ್ತಾ ಮುಂದುವರಿಯುತ್ತದೆ ಎಂದು ಎಂದಿಗೂ ಕೂಡ ಜೀವನದಲ್ಲಿ ಅಂದುಕೊಂಡು ಸುಮ್ಮನೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಹೋಗಬೇಡಿ. ಯಾವುದೇ ಕೆಲಸ ಆಗಬೇಕು ಅನ್ನುವುದೇ ಆದರೆ ಅದಕ್ಕೆ ತಕ್ಕನಾಗಿರುವಂತಹ ಪರಿಶ್ರಮವನ್ನು ಕೂಡ ನಾವು ಪಡಲೇಬೇಕಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜ್ಞಾನ ಅಮೃತವಾಗುತ್ತದೆ ಯಾವಾಗ ನೀನು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗ. ಆದರೆ ಅದೇ ಜ್ಞಾನವೂ ಕೂಡ ನಿಮ್ಮನ್ನು ವಿಷವಾಗಿ ಪರಿವರ್ತನೆಯಾಗುತ್ತದೆ ಯಾವಾಗ ಅಹಂಕಾರ, ಜಂಬ ಎನ್ನುವುದನ್ನು ಮೈಗೂಡಿಸಿಕೊಂಡಾಗ. ಇಲ್ಲಿ ಎಲ್ಲರೂ ಕೂಡ ಜ್ಞಾನವಂತರೇ, ಆದರೆ ಅದನ್ನು ನಿರ್ವಹಣೆ ಅಥವಾ ಅದನ್ನು ನಿರೂಪಿಸುವುದಕ್ಕೆ ಸ್ವಲ್ಪ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಇಲ್ಲಿ ಯಾರೂ ಕೂಡ ಅನಕ್ಷರಸ್ಥರು ಅಲ್ಲವೇ ಅಲ್ಲ. ಅವರವರ ರಂಗದಲ್ಲಿ ಅವರವರ ರೀತಿಯಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಕ್ಷರಸ್ಥರೇ ಆಗಿರುತ್ತಾರೆ. ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ. ತನ್ನ ಅದೃಷ್ಟದಲ್ಲಿ ಯಾವುದನ್ನು ತಿನ್ನಬೇಕು ಎಂದು ಬರೆದಿರುತ್ತದೆಯೋ ಸಮಯ ಎನ್ನುವುದು ಆತನ ಜೀವನದಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ.
ನಾವು ಜೀವನದಲ್ಲಿ ಒಂಟಿಯಾದೆ ಎಂದು ಎಂದಿಗೂ ಕೂಡ ಕೊರಗುವುದಕ್ಕೆ ಹೋಗಬಾರದು. ಸೂರ್ಯನೂ ಕೂಡ ಒಂಟಿ, ಚಂದ್ರನೂ ಕೂಡ ಒಂಟಿ, ಆದರೆ ಅವರು ಇಡೀ ನಮ್ಮ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೇನು? ಖಂಡಿತವಾಗಿಯೂ ಕೂಡ ಒಂಟಿಯಾದಾಗಲೇ ಮನುಷ್ಯನಿಗೆ ನಿನ್ನ ಸಾಮರ್ಥ್ಯ ಏನು ಎನ್ನುವ ಅರಿವು ಎನ್ನುವುದು ಬರುವುದಕ್ಕೆ ಸಾಧ್ಯವಾದೀತು. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನಗಳು ಎನ್ನುವುದು ಬಂದೇ ಬರುತ್ತದೆ. ಮಾಡುವಂತಹ ಕೆಲಸವನ್ನು ಖಂಡಿತವಾಗಿಯೂ ನಿಷ್ಠೆಯನ್ನು ಇಟ್ಟು ಮುಂದುವರಿಸುವುದನ್ನು ನೋಡಿ. ಎಲ್ಲ ಸಮಯಗಳು ಕೂಡ ಬಂದೇ ಬರುತ್ತದೆ. ಯಾವಾಗ ದೇವರಲ್ಲಿ ನಿಷ್ಠೆಯನ್ನು ಇಟ್ಟು ಮಾಡುವಂತಹ ಕೆಲಸದಲ್ಲಿ ನಿಷ್ಠೆಯನ್ನು ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಮುಂದುವರಿಸಿ. ಯಾವುದೋ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿಯಾಗಿ ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಜೀವನ ಅಂದರೆ ಬರೀ ನಮಗಾಗಿ ಬದುಕುವುದು ಅಲ್ಲ, ನಾವು ಬದುಕಿ ಇನ್ನೊಬ್ಬರನ್ನ ಬದುಕುವುದಕ್ಕೆ ಬಿಡುವುದು. ಅದೇ ನಿಜವಾದ ಜೀವನ. ಆವಾಗಲೇ ಬದುಕಿದ್ದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಬೇರೆಯವರ ಜೀವನದ ಜೊತೆಗೆ ಪೈಪೋಟಿಗೆ ಇಳಿಯುವುದನ್ನು ಬಿಟ್ಟು ಬಿಡಿ. ಅದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ. ಅದರ ಬದಲು ನಿಮ್ಮ ಜೀವನದ ಜೊತೆಗೆ ನೀವೇ ಪೈಪೋಟಿಗೆ ನಿಲ್ಲಿ. ಗೆದ್ದರೆ ಸಂತೋಷ, ಸೋತರೆ ಅದು ನಿಮ್ಮ ಜೀವನವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಈ ಅಂಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.